ಚೆನ್ನಾಗಿ ಗಾಳಿ ಬರುತ್ತೆ. ನಮಸ್ಕಾರ, ನನ್ನ ಹೆಸರು ಆಪತ್ ಬಾಂಧವ ಅಂತ. ನನ್ನ ಹೆಸರು ಶಂಭುಲಿಂಗ. ಬನ್ನಿ ಸರ್, ಬನ್ರಿ, ಮನೆ ನೋಡಕ್ ಬಂದಿದ್ರೆ ಬನ್ರಿ, ಬನ್ರಿ ಸರ್, ಬನ್ನಿ. ಈ ಮನೆಗೆ ಈ ಕಡೆನೂ ಬಾಗ್ಲಿದೆ, ಈ ಕಡೆನೂ ಬಾಗ್ಲಿದೆ. ಟೂ ಟು ಎಂಟ್ರೆನ್ಸ್ ಓಕೆ, ಆದ್ರೆ ಗೇಟ್ ಅಲ್ಲಿ ಟೂಲೆಟ್ ಬೋರ್ಡ್ ಹಾಕಿಲ್ವಲ್ಲ? ಟೂಲೆಟ್ ಬೋರ್ಡ್ ಹಾಕಿದ್ರೆ ಬ್ರೋಕರ್ಗಳ ಕಾಟ. ಅದಕ್ಕೆ ನಾನು ಗೇಟ್ ಹತ್ರ ನಿಂತ್ಕೊಂಡು ಎಲ್ಲರನ್ನೂ ಕರಿತಿದ್ದು. ಅದು ಊಟ ತಿಂಡಿ ಎಲ್ಲ ಫ್ರೀಯಾಗಿ ಕೊಡ್ತೀನಿ ಅಂದ್ರಲ್ಲ, ಇದು ಪಿಜಿನ ಮನೆ ಬಾಡಿಗೆನಾ? ಮನೆ ಬಾಡಿಗೆಗೇನೆ, ಒಂಥರ ಪಿಸಿ ತರಾನೆ. ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಯಾರಗ್ ಮನೆ ನಿಮಗಂದ್ರೆ ಬಿಡಿಸಿ ಬಿಡಿಸಿ ಹೇಳ್ತೀನಿ. ನನ್ಗಲ್ಲ, ನನ್ನ ಫ್ರೆಂಡಿಗೆ, ಸ್ನೇಹಿತಗೆ. ಓ, ನೀವು ಬ್ರೋಕರಾ? ಅಯ್ಯೋ, ಗೊತ್ತಾಗೋಯ್ತಾ? ಏನಾದರೂ ಮ್ಯಾನೇಜ್ ಮಾಡಲೇಬೇಕು. ರೇ ಸ್ವಾಮಿ, ನಾನೇ ನಿಮ್ಮ ಕಣ್ಣಿಗೆ ಬ್ರೋಕರ್ ಥರ ಕಾಣಿಸ್ತೀನ? ನೋಡಕ್ ಒಂಥರ ಅದೇ ತರ ಇದ್ದೀರಾ. ನೀವು ಈ ಮನೆ ಓನರ್ ಥರ ಏನು ಕಾಣ್ತಿಲ್ವಲ್ಲ? ನೋಡಿ, ಆಪತ್ ಬಾಂಧವ ನನ್ನ ಹೆಸರು. ಆಪತ್ ಬಾಂಧವರೇ, ಆ ಕಡೆಯಿಂದ ವ್ಯಕ್ತಿನ ಅಳಿಬಾರ್ದು. ನೀವು ಬ್ರೋಕರ್ ಅಲ್ಲ, ನಾನು ಓನರು ಅಲ್ಲ. ಅಂದ್ರೆ ಈ ಮನೆ ಓನರ್ ನೀವಲ್ವಾ? ಅಯ್ಯೋ, ನಾನೇ ಓನರು. ಅದು ಟಂಗ್ ಟ್ವಿಸ್ಟ್ ಆಗಿ ತ್ರಾಸ ಹೇಳಕ್ ಹೋಗಿ ತ್ರಾಸ ಆಗೋಯ್ತು. ಅದೆಲ್ಲ ಇರ್ಲಿ, ನಿಮ್ ಫ್ರೆಂಡ್ ನ ಬೇಗ ಕರ್ಕೊಂಡ್ ಬನ್ನಿ. ಈ ಮನೆಗೆ ತುಂಬಾ ಡಿಮ್ಯಾಂಡ್ ಇದೆ. ಹಂಗ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಮತ್ತೆ ಇಲ್ಲೇ ಇದೆಯಲ್ಲಪ್ಪ, ಹೋಗು. ಬಂದ್ಬಿಡ್ತೀನಿ. ಲೋ, ಯಾರ್ಲ ಅದು ಗೇಟ್ ತಾವ್ ನಿಂತ್ಕೊಂಡು ಮಾತಾಡ್ ಸಂಗೆ ಕಳಿಸ್ತಿದೆ? ಶಂಭುಲಿಂಗ. ನನ್ನ ಹೆಸರು ಶಂಭುಲಿಂಗ ಅಲ್ಲ, ಶಂಭುಲಿಂಗ. ಯಾವ್ದೋ ಒಂದ್ ಲಿಂಗ. ಏನೇ ನೀನ್ ಬೆಳಗ್ಗೆನ ಯಾರ ಜೊತೆ ಏನೋ ಮಾತಾಡ್ಕೊಂಡು ನಿಂತಿದ್ದಿಲ್ಲ? ರೀ, ಅವ್ನ್ ನಿಮ್ ಮಗ ಕಣ್ರಿ. ಅಯ್ಯೋ, ನೀನ್ ಸುಮ್ನಿರಪ್ಪ. ನೀವೇನಕ್ರಿ ಹೊರಗಡೆ ಬಂದ್ರಿ? ಹೋಗ್ರಿ ಒಳಗೆ. ನಾನೇನಿಕ್ ಬಂದೆ? ನನ್ಗೆ ಗೊತ್ತಾಗ್ತಿಲ್ಲ. ಒಳಗಡೆ ಮನೆ ನೋಡಕ್ ಯಾರೋ ಬರ್ತಾವ್ರೆ. ನಾವ್ ಹಿಂಗೆಲ್ಲ ಆಡಿದ್ರೆ ಶಂಭುಲಿಂಗ ಆಗ್ಬಿಡ್ತೀವಿ. ನಡೀರಿ. ನೋಡ್ರಿ, ಯಾವುದೇ ಕಾರಣಕ್ಕೂ ನಾನು ಬ್ರೋಕರ್ ಅಂತ ಗೊತ್ತಾಗಬಾರ್ದು. ನಿಮ್ಮ ಫ್ರೆಂಡ್ ಅಂತಾನೆ ಹೇಳ್ಬೇಕು. ಆಯ್ತಾಯ್ತು, ಓಕೆ ಹೇಳ್ತೀನಿ, ಹಂಗೆ ಹೇಳಿ. ಬ್ಯಾಚುಲರ್ ಅಂದ್ರೆ ಮನೆನೇ ಕೊಡಲ್ಲ, ಗೊತ್ತಲ್ಲ ನಿಮಗೆ? ಅಂಥದ್ರಲ್ಲಿ ಇವರು ಊಟ ತಿಂಡಿ ಎಲ್ಲ ಫ್ರೀಯಾಗಿ ಕೊಡ್ತಿದ್ದಾರೆ. ಅಂದರೆ ಪಿ ಜಿನ? ಅದು ಪಿ ಜಿ ಥರ ಮನೆ ಥರ ಪಿ ಜಿ. ನಿಮ್ಗೆ ಯಾಕೆ? ನಿಮ್ಗೊಂದು ಜಾಗ ಬೇಕು ತಾನೆ? ಬನ್ನಿ. ಜಾಗ ಬೇಕು, ಆದರೆ ನನ್ನ ಓದಿಗೆ ಸ್ಟಡಿಗೆ ತೊಂದರೆ ಆಗಬಾರ್ದು. ಯಾವುದಕ್ಕೂ ಆಗಲ್ಲ ಸರ್, ಒಳ್ಳೆ ಮನೆ ತೋರಿಸ್ತೀನಿ. ಬನ್ನಿ, ಸುಡ್ಕೆ ಸತ್ಕೊಳ್ಳಿ. ಬನ್ನಿ ನಡಿ, ಹೋಗೋಣ. ಬನ್ನಿ ಸರ್, ಬನ್ನಿ. ಇದೆ ಸರ್ ಮನೆ, ಚೆನ್ನಾಗಿದೆ ಅಲ್ಲ? ಓ, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಒಳಗಡೆ ಇನ್ನೂ ನೈಸ್ ಆಗಿದೆ ಸರ್. ಬನ್ನಿ ಸರ್. ಓಕೆ. ಬನ್ನಿ ಸರ್, ಬನ್ನಿ ಸರ್. ಬನ್ನಿ ಸರ್, ಬನ್ನಿ. ಸಾರ್ ಶಂಭುಲಿಂಗ ಸಾರ್. ಶಂಭುಲಿಂಗ ಸಾರ್. ಇದೇನಪ್ಪ ಇದು? ಬೆಳಿಗ್ಗೆ ನೋಡಿದ್ರೆ ಬಿಕಾರಿ ತರ ಇದ್ದ, ಇವಾಗ ಒಳ್ಳೆ ಭಕ್ತಿ ಪೂಜಾರಿ ಆದಂಗೆ ಆಗ್ಬಿಟ್ಟಿದಾನಲ್ಲ ಇವನು. ಓ, ಆಪತ್ ಬಂದವ ಬಂದ್ರಾ? ನೋಡಿ, ಎಂತ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ. ನಾನು ಆರತಿ ಮಾಡೋವಾಗೇನೆ ಬಂದಿದ್ದೀರಾ. ಇದು ಒಳ್ಳೆ ಸಂದೇಶ, ಒಳ್ಳೆ ಸಮಾಚಾರ, ಒಳ್ಳೆ ಶಕುನ. ಏಯ್, ಇವ್ರೇನ್ರಿ ಜ್ಯೋತಿಷ್ಯ ಹೇಳ್ತಾರ? ನಾನೇನ್ ಜ್ಯೋತಿಷ ಗಿತಿಷ ಏನು ಹೇಳಲ್ಲ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವಿನಯ್ ದೊಡ್ಡಮನಿ ಅಂತ. ಓ, ದೊಡ್ಡ ಮನೆ ಅವರು ಚಿಕ್ಕ ಮನೆ ನೋಡಕ್ ಬಂದಿದ್ದೀರಾ? ಬನ್ನಿ, ಮನೆ ತೋರಿಸ್ತೀನಿ. ಬನ್ನಿ. ಇಲ್ಲಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಬನ್ರಿ. ರೀ, ಇವ್ರೇನ್ರಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಮೋಸ್ಟ್ಲಿ ಟೆರೆಸ್ ಮೇಲೆ ಇರ್ಬೇಕು. ಬನ್ನಿ ಸರ್, ಬನ್ನಿ ಸರ್. ನೋಡ್ರಿ ಸರ್, ಎಷ್ಟು ಚೆನ್ನಾಗಿದೆ ಸ್ಟೇರ್ ಕೇಸ್. ಒಗ್ಗವಾಗ ಸಕ್ಕತ್ತಾಗಿದೆಯಲ್ಲ. ಬನ್ನಿ ಸರ್. ಬನ್ನಿ ಸರ್. ರೀ, ಇವ್ರೇನ್ರಿ ಸ್ಟೇರ್ ಕೇಸು ಅದು ಇದು ತೋರಿಸಿದ್ದಾರೆ? ಇವನೇನು ಮೆಂಟ್ಲ? ಸರ್, ಮೆಂಟ್ಲೋ ಗಿಂಟ್ಲೋ ಇರೋಕ್ ರೂಮ್ ಸಿಗ್ತಿದೆಯಲ್ಲ. ಬನ್ನಿ ಜಲ್ದಿ. ಬನ್ನಿ. ಬನ್ನಿ. ಬಂದ್ರಾ? ಓ, ನಮಸ್ಕಾರ. ನಮಸ್ಕಾರ. ಇವರು ನಿಮ್ಮ ಅಣ್ಣ ಇರ್ಬೇಕಲ್ಲ? ಎಷ್ಟು ಕರೆಕ್ಟಾಗಿ ಹೇಳಿದ್ರಿ. ನಿಮ್ಗೆ ಗೊತ್ತಾಯ್ತು? ಎಕ್ಸ್ಪೀರಿಯನ್ಸ್ ಸಾಕಷ್ಟಿದೆ ಎಕ್ಸ್ಪೀರಿಯನ್ಸ್. ಆದರೆ ಏನು ಪ್ರಯೋಜನ ಇಲ್ಲ. ನಿಮಗೆ ನಾನು ಆಮೇಲೆ ಸಿಗ್ತೀನಿ, ಮಾತಾಡ್ತೀನಿ. ನಮಸ್ಕಾರ. ರೀ, ಯಾವ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಿದ್ದಾರೆ ಅವರು? ಅವನ್ನ ಬಿಡಿ ಸರ್.
ಈ ಟೆರಿಸ್ ನೋಡ್ರಿ ಎಷ್ಟು ವಿಶಾಲವಾಗಿದೆ. ಇಲ್ಲಿ ಗಾಳಿ ಬೆಳಕು ಎಲ್ಲ ಸಕ್ಕತ್ತಾಗಿದೆ. ರೀ ಇವನ್ ಗ್ಯಾರಂಟಿ ಮೆಂಟ್ಲೆ. ಮನೆ ತೋರಿಸ್ತೀನಿ ಅಂತೇಳಿ ಟೆರಸ್ ತೋರಿಸಿದಾನಲ್ರಿ. ಏನು ಮನೆ ತೋರ್ಸೋದ್ ಬಿಟ್ಟು ಟೆರಿಸ್ ತೋರ್ಸ್ತಾನೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ನಾನು ಹಂಗೆ ಎಲ್ಲದ್ರಲ್ಲೂ ಪರ್ಫೆಕ್ಟು. ಮನೆ ತೋರಿಸ್ಬೇಕಂದ್ರೆ ಟೆರಿಸ್ ಇಂದ ಹಿಡಿದು ಟಾಯ್ಲೆಟ್ ವರ್ಗೂ ತೋರಿಸ್ತೀನಿ. ಅದೇ ನನ್ನ ಸ್ಪೆಷಾಲಿಟಿ. ಬನ್ರಿ ಇವಾಗ ಕೆಳಗಡೆ ತೋರಿಸ್ತೀನಿ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ನಡಿಯಪ್ಪ. ಯಾವ ಓನರು? ನಾನಲ್ಲ. ರೀ ಮುಚ್ಚ್ರಿ ಬಾಯ್ನ, ಯಾರೋ ಮನೆ ನೋಡಕ್ ಬಂದಿದಾರಂತೆ, ಹಿಂಗೆಲ್ಲ ಮಾತಾಡ್ಬೇಡಿ. ಬನ್ನಿ ಸರ್, ಬನ್ನಿ 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 ಸರ್, ಬನ್ನಿ 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 ಬನ್ನಿ. ಇವರು ನಿಮ್ಮ ತಂದೆ ತಾಯಿ ಅಲ್ವಾ? ಯಾವ ತಂದೆ ಯಾವ ತಾಯಿ? ನಾನಲ್ಲಪ್ಪ. ರೀ ಸುಮ್ಮನೆ ಇರ್ರಿ. ಇವರು ನಮ್ಮ ಯಜಮಾನ್ರು. ಸ್ವಲ್ಪ ಏನು ತಪ್ಪು ತಿಳ್ಕೊಬೇಡಿ. ಮನೆ ಖಾಲಿ ಇದೆ ಅಂತಂದ್ರಿ, ಇವ್ರು ಯಾರು ಇದ್ದಾರೆ? ಮನೆ ಖಾಲಿನೇ, ಆದ್ರೆ ನಿಂಗೆ ಊಟ ತಿಂಡಿ ಮಾಡ್ಕೊಡ್ಬೇಕಲ್ಲ, ಅದಕ್ಕೆ ಇವರೆಲ್ಲ ಒಂದ್ ಕಡೆ ಇರ್ತಾರೆ ಬಿಡಿ. ಅವ್ರೊಂದ್ ಕಡೆ ಇರ್ತಾರೆ, ನೀವು? ಅಯ್ಯೋ ಬಿಡಿ ಸರ್, ಇವ್ರು ಅವ್ರ ಮಗನೇ ಅಲ್ವಾ, ಎಲ್ಲೋ ಒಂದ್ ಕಡೆ ಇರ್ತಾರೆ. ಓನರ್ ನಾನಲ್ಲಪ್ಪ. ಅಯ್ಯೋ ಕ್ಷಮಿಸಿ, ಇವ್ರು ಯಾವಾಗ್ಲೂ ನಾನಲ್ಲ ನಾನಲ್ಲ ಅಂತಿರ್ತಾರೆ. ನೀನೇ ಯಾರು? ನೋಡಿದ್ರಾ, ನನ್ನೇ ಯಾರು ಅಂತ ಕೇಳ್ತಾರೆ. ಬಾಡಿಗೆ ಎಷ್ಟು ಅಂತ ಕೇಳ್ದ ಸಂಭು? 5,000 ಕೊಡ್ತಾರಂತೆ. 5,000 ಅಂತ ಕೊಡಿ ಸರ್. ಅದಲ್ಲ, ನಾನು ಎಲ್ಲಿರೋದು ಅಂತ. ಅಯ್ಯೋ ಎಲ್ಲೋ ಒಂದ್ ಕಡೆ ಇದ್ರೆ ಆಯ್ತು, ಊಟ ತಿಂಡಿ ಸೇರಿ 5,000 ಕೊಡ್ತಾರೆ. ಕೊಡಿ ಸರ್, ಕೊಡಿ. ಅಯ್ಯೋ ಕೊಡಿ ಸರ್. ಸರ್ ತಗೊಳ್ಳಿ, 5,000 ಇದೆ. ನಾನು ನೋಡ್ಲಾ ಸರ್? ಅಲ್ಲಲ್ಲ, ಮತ್ತೆ ನಾನು ಎಲ್ಲಿರೋದು? ನನ್ನ ರೂಮಲ್ಲಿ. ಸರ್ ಇವ್ರು ತೋರಿಸ್ತಾರೆ ಸರ್. ಸರ್ ತೋರಿಸ್ಬಿಡಿ, ತೋರಿಸ್ಬಿಡಿ. ಬರ್ಲಾ ಸರ್? ಬಾಯ್ ಬಾಯ್ ಬಾಯ್. ಏ ನನ್ನ ರೂಮಲ್ಲಿ. ಇವ್ರು ಯಾರು? ನನ್ನ ಮಕ್ಕಳು ಮಕ್ಕಳ ತರ. ಯಾವನ್ ಮಗ್ಳು? ನನಗ್ ಮಗ್ಲೇ ಇಲ್ಲ. ರೀ ಸುಮ್ಮನೆ ಇರಿ. ಅಲ್ರಮ್ಮ, ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಪ್ರಾವಿಷನ್ ತರ ಕೇಳಲಿಲ್ವಾ? ಹೋಗಿ. ಓಕೆ ಅಮ್ಮ, ಬಾಯ್. ಈ ಮನೆ ಒಂಥರ PG ತರ ಅಲ್ಲ? ಮನೆನೇ ಸ್ವಲ್ಪ PG ತರ. ಅದು ಸರಿ, ನನ್ನ ರೂಮಲ್ಲಿ. ಬನ್ನಿ. ಒಂದ್ ನಿಮಿಷ. ಅದು ನನ್ನ ಮಕ್ಕಳಿಗೆ ಅಕ್ಕಿ ತರದ್ ಹೇಳಕ್ ಮರ್ತ್ಬಿಟ್ಟೆ. ಇಲ್ಲೇ ಮೂಲೆಯಲ್ಲಿ ಅಂಗಡಿ ಇದೆ, ನೀವು ಹೋಗಿ ಸ್ವಲ್ಪ ತಗೊಬಂದ್ಬಿಡ್ತೀರಾ? ನಾನಾ? ಹ್ಞೂ ಸಾರ್, ನೀವು ಹೋಗ್ಬಿಟ್ಟು ಬಂದ್ಬಿಡ್ರಿ. ನಿಮ್ಮ ಲಗೇಜ್ ಎಲ್ಲ ಹೊರಗಡೆ ಇಟ್ಬಿಡ್ತೀನಿ. ಬನ್ನಿ. ಹೋಗಪ್ಪ. ದೊಡ್ಡ ಮನೆ, ಊಟ ಬೇಕೋ ಬೇಡವಪ್ಪ? ಊಟ ಬೇಕು ಅಂದರೆ ಹೋಗಪ್ಪ. ಹೋಗ್ತೀನಿ, ಆದರೆ ಅದನ್ನ ತರಕ್ಕೆ ದುಡ್ಡು ನೀನೇ ಕೊಡಪ್ಪ. ಬಾಡಿಗೆಲಿ ಇಟ್ಕೊಂಡ್ರಾಯ್ತು. ಬಾಡಿಗೆ ಈಗ ತಾನೇ ಕೊಟ್ಟನಲ್ಲ. ಅದು ಈ ತಿಂಗಳದು, ಮುಂದಿನ ತಿಂಗಳು ಬಾಡಿಗೆಲಿ ಇಟ್ಕೊಂಡ್ರಾಯ್ತು. ಹೋಗಪ್ಪ. ಲೋ ಬೈಲಾಸ. ಏನೋ ಕೈಲಾಸ, ಇವತ್ತು ಅವ್ರು ಬರ್ತಿದಾಗನೇ ಹಿಡ್ಕೊಂಡ್ಬಿಡ್ಬೇಕು, ಬಿಡ್ಲೇಬಾರ್ದು. ಇವತ್ತು 2ರಲ್ಲೊಂದು ಮಾಡೇ ಬಿಡಬೇಕು. ಹಾಂ, ಯಾವ 2ರಲ್ಲೋ? ನೀನು ಹೇಳ್ದಲ್ಲೋ, ಹಿಡ್ಕೊಬಿಡ್ಬೇಕು, ತಪ್ಕೊಬಿಡ್ಬೇಕು ಅಂತ. ಹೇ, ಬರ್ತಿದ್ದಾರೆ. ಇವ್ರೇನು ಇಲ್ಲೇ ಕೂತಿದ್ದಾರೆ? ನಮ್ಮನ್ನೇ ಆಟ ಆಡ್ಸೋ ತರ ಇದ್ದಾರೆ. ನಾವೇ ಆಟ ಆಡ್ಸೋಣ ಬಾರೆ. ಹಾಯ್ ಕೈಲಾಸ. ಹಾಯ್ ಬೈಲಾಸ. ಏನ್ರು ಮಾಡ್ತಾ ಇದೀರಾ ಇಲ್ಲಿ? ಇಲ್ಲಪ್ಪ, ಸುಮ್ಮನೆ ಹಾಗೆ ಕೂತ್ಕೊಂಡಿದ್ವಿ. ಸುಮ್ನೆ ಕೂತಿದ್ರು ಅಥವಾ ನಮ್ ಬಗ್ಗೆ ಏನಾದ್ರು ಮಾತಾಡ್ತಿದ್ರು? ನಿಮ್ಮ ಬಗ್ಗೆ ನಾವೆಂತಕ್ಕೆ ಮಾತಾಡೋಣ? ಮಾತಾಡ್ಬೇಕು, ಮಾತಾಡಿಲ್ಲ ಅಂದ್ರೆ ಅಷ್ಟೇ. ಲೋ, ನಾವ್ ಇವ್ರನ್ನ ಹಿಡ್ದಾಕೋಣ ಅಂದ್ರೆ ಇವ್ರು ನಮ್ಮನ್ನೇ ಹಿಡ್ದಾಕೋತಾರ ಇದಾರಲ್ಲೋ. ಬಿಡೋದ್ ಬೇಡ, ಹಿಡ್ಕೊಬಿಡೋಣ. ಇಟ್ಕೊಳಕ್ ಬರ್ತಿದ್ದಾರೆ. ಅದಕ್ಕೆ ಮುಂಚೆ ನಾವೇ ಇಟ್ಕೊಂಡ್ಬಿಡೋಣ. ಹೆಂಗ್ ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ, ಈಗ ನಮ್ಮನ್ನ ಸೀರಿಯಲ್ ಅಲ್ಲೋ ಸಿನಿಮಾದಲ್ಲೋ ಚಾನ್ಸ್ ಕೊಟ್ಬಿಡ್ಬೇಕು. ಏನಾ? ನನ್ನ ಮಕ್ಕಳ ಯಾರೋ ನೀವು? ಏನ್ ಹೇಳೋರ್ ಕೇಳೋರಿಲ್ವಾ ನಿಮ್ಗೆ? ಹೌದು ಇಲ್ಲ, ನೀನ್ ಅವನು ಕೇಳಕ್ಕೆ.
ಅಲ್ಲ ಅರ್ಧ ಗಂಟೆ ಮುಂಚೆ ನೋಡಿದ್ವಿ ಆಗ್ಲೇ ಅಣ್ಣನ. ಅರ್ಧ ಗಂಟೆ ಅಲ್ಲ, ಅರ್ಧ ನಿಮಿಷದ ಮುಂಚೆ ನೋಡಿದ್ರು ಅಣ್ಣ ಅಣ್ಣನೇ. ಏಯ್ ಯಾರೋ ನೀನು ಸರಿಯಾಗಿ ಹೇಳೋ. ನೀನವ್ರ ಅಣ್ಣನೇನಾ? ಹೌದು, ಏನೀಗ? ಏನಿಲ್ಲ, ಮೊದಲು ನೀವು ಇವರಿಬ್ಬರಿಗೆ ಮದುವೆ ಮಾಡಿ. ಇವ್ರಿಗಿರೋ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ, ಆದರೆ ಏನು ಪ್ರಯೋಜನ? ನೀವು ಮಾತಾಡ್ತಿದ್ರಿ ಮಾತಾಡಿ. ರೀ ಹಲೋ ಮಿಸ್ಟರ್ ಸ್ವಾಮಿ. ಸ್ವಾಮಿ ಅಲ್ಲ, ಅವ್ರ ಹೆಸರು ರವಿ ಅಂತ. ಅಲ್ಲ ಮತ್ತೆ ನೀವು ಪ್ರಾಬ್ಲಮ್ ಇಲ್ಲಿರೋದು ನೋಡ್ಕೊಟ್ಟು ಸುಮ್ಮನೆ ಹೋಗ್ತಿದ್ದಾರಲ್ಲ ಅವರು. ಅವ್ರಾ ಅವರು ಒಂದ್ ಸ್ವಲ್ಪ ಹಾಗೇನೆ. ಇವಾಗ ಸದ್ಯಕ್ಕೆ ನೀವು ನಮ್ಮ ಅಣ್ಣ ಅಲ್ವಾ, ನಮ್ಮನ್ನ ಇವರಿಂದ ಕಾಪಾಡಿ. ಏಯ್ ನನ್ನ ಮಕ್ಕಳ ಇಲ್ಲಿಂದ ಹೋಗ್ತೀರಾ ಅಥವಾ ಓದಿಬೇಕಾ ನಿಮ್ಗೆ? ಯಾರು ಅಣ್ಣ ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಏಯ್ ಇವನ್ನ ರಾತ್ರಿ ನೋಡ್ಕೊಳ್ಳೋಣ. ರಾತ್ರಿ ತುಂಬಾ ಥ್ಯಾಂಕ್ಸ್. ಇರ್ಲಿ. ಅಲ್ಲ ನಿಮ್ಮ ಮನೆ ರೋಡಲ್ಲಿ ಹೀಗೆಲ್ಲ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದಾ? ಇನ್ಮೇಲೆ ಹೇಳ್ತೀವಿ ಬಿಡಿ. ಆದ್ರೆ ಈಗ ಮನೆಗೆ ಹೇಗೆ ಹೋಗೋದು ಅನ್ನೋದೇ ಚಿಂತೆ ಆಗಿದೆ. ಯಾಕೆ ಏನಾಯ್ತು? ನಿಮ್ ಮುಂದೆನೆ ಅಮ್ಮ ಪ್ರಾವಿಷನ್ ತಗೊಂಬನ್ನಿ ಅಂತ ಹೇಳಿದ್ರಲ್ವಾ? ಹೌದು, ಅಕ್ಕಿ ಹೇಳೋದನ್ನ ಮರ್ತಿದ್ರಂತೆ, ಅದಕ್ಕೆ ನನ್ನನ್ನು ಕಳ್ಸಿದ್ರು. ಹಾ, ಇದೇ ಒಳ್ಳೆ ಚಾನ್ಸು, ನನ್ನ ದುಡ್ಡು ಉಳಿಯುತ್ತೆ, ನೀವೇ ತಂದ್ಬಿಡಿ ಅಂತ ಹೇಳ್ಬಿಡೋಣ. ಹಾ, ಅಕ್ಕಿನ ಪ್ರಾವಿಷನ್ ಜೊತೆ ತಗೊಂಡ್ಬಂದ್ಬಿಡ್ತೀರಾ? ತಂದ್ಬಿಡ್ತೀವಿ, ಆದ್ರೆ ನಮ್ಮ ಹತ್ರ ಇದ್ದಿದ್ದ ದುಡ್ಡೆಲ್ಲ ಆ ಹುಡ್ಗರು ಕಿತ್ಕೊಂಡು ಹೋಗ್ಬಿಟ್ರು. ಜಸ್ಟ್ ಮಿಸ್ಸು, ನೀವು ಬರೋಕ್ ಮುಂಚೆನೆ ಕಿತ್ಕೊಂಡ್ಬಿಟ್ರು. ಹೌದಾ? ಈಗ ನೀವೇ ನಮಗ್ ದುಡ್ಡು ಕೊಡ್ಬೇಕು, ನಮ್ಮ ಮಾನ ಮರ್ಯಾದೆನೆಲ್ಲ ನೀವೇ ಕಾಪಾಡ್ಬೇಕು. ಅಳ್ಬೇಡಿ, ನಾನೇ ದುಡ್ಡು ಕೊಡ್ತೀನಿ. ತಗೊಳ್ಳಿ. ಇಷ್ಟೇ ಸಾಕಾಗಲ್ಲ ಅನ್ಸುತ್ತೆ, ಇನ್ನು ಬೇಕು. ಬಾರಿ ಕಡೆ ಹೋಗೋಣ. ನಮ್ಮ ಅಮ್ಮಂಗೆ ಹೇಳ್ಬೇಡಿ ಪ್ಲೀಸ್. ರೀ ನಿಂತ್ಕೊಳ್ರಿ. ಫ್ಯಾಮಿಲಿ ಅಪ್ಪ ಇದು, ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಅಲ್ವಾ? ಇಂಥ ಎಕ್ಸ್ಪೀರಿಯನ್ಸು ಆಗಿರಲಿಲ್ಲಲ್ವಾ? ನೀವೇನೋ ಯೋಚನೆ ಮಾಡ್ತಿದ್ರೆ ಮಾತಾಡಿ. ಏನ್ರಿ ಆಮೇಲೆ ಸಿಗೋದು? ಎಷ್ಟು ದಿನ ಆಯ್ತು ಮನೆ ಬಾಡಿಗೆ ಕಟ್ಟಿ? ಇವಾಗ ಕೊಟ್ರೆ ಸರಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಈ ಮನೆ ನಂದಲ್ವಲ್ಲ, ನಾನು ಯಾಕಿಲಿಂದ ಹೋಗ್ಲಿ? ಅಯ್ಯೋ, ನಿಮ್ದು ಅಲ್ಲದೆ ಇರೋದ್ರಿಂದಾನೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳೋದು. ನೋಡಿ, ಇವ್ರಿಗೆ ಸ್ವಲ್ಪ ಹುಷಾರಿರಲ್ಲ, ಅದಕ್ಕೆ ಏನೇನೋ ಮಾತಾಡ್ತಿರ್ತಾರೆ. ಸಂಭು ಎಲ್ಲಿದೆಯಾ ಬಾರೋ, ಇಲ್ಲಿ ಗಲಾಟೆ ನಡೀತಾ ಇದೆ. ಏನಾಯ್ತು? ಏಯ್ ಯಾರೋ ನೀನು? ನಮ್ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಎಷ್ಟು ಧೈರ್ಯ ನಿಮ್ಗೆ? ಯೋ, ನಿಮ್ಮ ಅಪ್ಪನ ಮನೆ ಮುಂದೆ ಗಲಾಟೆ ಮಾಡ್ತಾ ಇಲ್ಲ ನಾನು, ನನ್ನ ಮನೆ ಮುಂದೆ ನಾನು ಗಲಾಟೆ ಮಾಡ್ತಾ ಇರೋದು. ಯಾಕೇನಾಯ್ತು? ಯಾಕೆ ಗಲಾಟೆ ಮಾಡ್ಕೋತಿದ್ದೀರಾ? ಯಾರೇ ನೀವು? ಅವರು ನಮ್ಮೋರೇ. ಸಂಭು ಸಾರ್ನ ಕರ್ಕೊಂಡೋಗಪ್ಪ. ಬನ್ರಿ ಸರ್, ಡೇಟ್ ಹೇಳ್ತೀನಿ. ಬರ್ತೀನಿ, ನಾಳೆ ನಾಡ್ದು ಬರ್ತೀನಿ. ಕೊಡ್ಲಿಲ್ಲ ಅಂದ್ರೆ ಸರಿಯಾಗಿ ಮಾಡ್ತೀನಿ. ಏನು ಕೊಡ್ಬೇಕು ಅವ್ರಿಗೆ? ಅದು ನಿಮಗೆ ಕೊಟ್ಟಿದ್ದೀವಲ್ಲ ರೂಮು, ಅವ್ರಿಗೆ ಕೊಡ್ಬೇಕಂತೆ. ಅದು ಹೆಂಗೆ ಕೊಡೋಕ್ಕಾಗತ್ತೆ? ಅಲ್ಲ, ಮನೆನೇ ನಂದಂತ ಹೇಳ್ತಿದ್ರಲ್ಲ ಅವರು. ನಂದಲ್ವಲ್ಲ ಮನೆ, ನಾನೇನು ಮಾಡೋದು? ಸುಮ್ಮಿರ್ರಿ, ಅದು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲಲ್ಲ, ಏನೇನೋ ಮಾತಾಡ್ತಾರೆ. ನೀವು ನಡೀರಿ ಸರ್ ಒಳಗೆ. ಸುಮ್ಮಿರ್ರಿ, ಇನ್ನೊಂದ್ಸರಿ ಮನೆ ನಂದಲ್ಲ ಅಂದರೆ ಗುದ್ದಿ ಸಾಯಿಸ್ಬಿಡ್ತೀನಿ. ನಡೀರಿ ಒಳಗೆ. ಏ ಚೋಟು, ಯಾರೋ ನೀನು? ಏನಾಗ್ಬೇಕು ಅವ್ರಿಗೆ? ಸಂಬಂಧಿಕರು ಸರ್, ರಿಲೇಷನ್. ಸಂಬಂಧಿಕರು ಅಂದ್ರೆ ಯಾವ ಥರ ಸಂಬಂಧಿಕರು? ನೀವು ಒಂಥರ ರಿಲೇಷನ್ ಸರ್, ಆದರೆ ಕೋಪ ಕಮ್ಮಿ ಮಾಡ್ಕೊಂಡ್ರೆ. ಜಾಸ್ತಿ ಮಸ್ಕ ಹೊಡಿಬೇಡ, ಮತ್ತೆ ಬರ್ತೀನಿ. ಬನ್ರಿ ಸರ್, ಬನ್ರಿ. ಈ ಮೆಂಟ್ಲು ಏನು ಮಾಡ್ತಾ ಇರ್ತಾನೋ. ಯಾರೂ ನಾಚ್ಕೋಬೇಡಿ, ಹೊಟ್ಟೆ ತುಂಬ ಊಟ ಮಾಡಿ. ಇಷ್ಟೊಂದು ತಿಂದ್ರೆ ಯಾವನ್ ಬದುಕ್ತಾನೆ? ಅಷ್ಟೊಂದು ಹಾಕಿದೆಯಲ್ಲೇ. ರೀ, ನೀವು ಬಾಯಿ ಮುಚ್ಕೊಂಡು ತಿನ್ನಿ, ಮಕ್ಕಳೆಲ್ಲ ಇಲ್ಲಿ ತಿಂತಿಲ್ವಾ? ಅವ್ರ ಗತಿಗಿಟ್ಟಿದ್ದಾರೆ, ತಿಂತಾರೆ. ನಾವ್ಯಾಕೆ ಗತಿ ಕೇಳೋಣ? ನೀವ್ ಆಡಿರೋ ಮಾತನ್ನ ವಾಪಸ್ ತಗೊಳ್ಳಿ. ಹೌದು, ನೀವ್ಯಾಕ್ರಿ ಹಂಗೆ ಮಾತಾಡ್ತೀರಾ? ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು. ಅದು ಹಂಗಲ್ಲ, ಮುತ್ ಕೊಟ್ರೆ ಹೋಯ್ತು, ವಾಪಸ್ ಕೇಳಿದ್ರೆ ಕೆಳಗೆ ಬಿತ್ತು. ಅಲ್ಲ, ನೀವು ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗಿದ್ರಿ, ರೇಷನ್ ತರಲಿಲ್ವಾ? ಅಲ್ಲ, ನಾವು ತಂದ್ಕೊಟ್ವಿ, ಆದ್ರೆ ಇವರು ಇಷ್ಟು ಮಾಡಿದ್ದಾರೆ. ಹಾ, ಇಷ್ಟು ದಿನ ಚೆನ್ನಾಗಿ ತಿಂತಿದ್ರಲ್ಲ, ಈಗ ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಹೌದು, ನಿಮ್ಮ ಊಟ ತಿಂದು ಜಯ ನೋಡಿ ಎಷ್ಟು ದಪ್ಪ ಆಗಿದ್ದಾಳೆ. ಸಾಕು, ನಿಲ್ಲಿಸ್ತೀರಾ? ನನಗೆ ಯಾಕೋ ನೀವು ಒಂದೇ ಮನೆಯವರು ಅಲ್ಲ ಅಂತ ಅನಿಸ್ತಿದೆ. ನೋಡಿ, ನಾವೆಲ್ಲ ಒಂದೇ ಮನೆಯವರು. ಒಂದು ಕೆಲಸ ಮಾಡಿ, ನೀವು ಇನ್ಮೇಲೆ ರೂಮಲ್ಲೇ ಇರಿ, ನಾನು ಅಲ್ಲಿಗೆ ಊಟ ತಿಂಡಿ ಎಲ್ಲ ತಂದು ಕೊಡ್ತೀನಿ.
ಇವಾಗ ಸಮಾಧಾನ ಆಯ್ತಾ? ತಿನ್ನಿ. ನಾವು ರೂಮಲ್ಲೇ ತಿಂತೀವಿ. ಎಕ್ಸ್ಪೀರಿಯನ್ಸ್ ಆಯ್ತಾ? ಆಯಿತು. ಈ ಊಟ ತಿಂದರೆ ಎಲ್ಲ ಹೋಯ್ತು. ಅದು ಸರಿ, ನೀವು ನಿಜವಾಗ್ಲೂ ಇವ್ರ ಅಣ್ಣನ? ಅಣ್ಣ ಅಂದರೆ ಅಣ್ಣ, ಇಲ್ಲಾಂದರೆ ಗಿಣ್ಣ. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬ್ರೋ, ಗುಡ್ ಮಾರ್ನಿಂಗ್. ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ಇವ್ರೆ? ಅದು ಹೊಸ ಜಾಗ ಬೇರೆ ಅಲ್ವಾ, ಅದು ಬೇರೆ ರಾತ್ರಿ ಪೂರ ಹೊಟ್ಟೆ ತುಂಬ. ಏಯ್, ಯಾರೋ ನೀನು? ಸರಿಯಾಗಿ ಹೇಳೋ. ನೀರವ್ರ ಅಣ್ಣನೇನಾ? ನಿನ್ನೆ ಆ ಹುಡುಗಿ ಜೊತೆ ಜಗಳ ಆಡ್ತಿರೋ ಹುಡುಗರಲ್ವಾ ಇವರು? ಹಾಂ, ಅಲ್ಲ, ಹುಡುಗರಲ್ಲಿ ಯಾವ ಹುಡುಗರು ಏನ್ ಕತೆ? ಅದೇ ರೀ, ನಿನ್ನೆ ನಿಮ್ಮ ಜೊತೆ ಜಗಳ ಆಡ್ತಿದ್ರಲ್ಲ ಅವರು. ಅಯ್ಯ, ನೀವು ರಾತ್ರಿ ಚೆನ್ನಾಗಿ ಊಟ ಮಾಡಿಲ್ವಲ್ಲ, ಅದಕ್ಕೆ ಹಿಂಗೆಲ್ಲ ಆಡ್ತಿದ್ದೀರಾ ಅನ್ಸುತ್ತೆ. ಹೋಗಿ ಕಾಫಿ ಕುಡೀರಿ. ಹಾಂ, ಕಾಫಿನಾ? ಸಮಥಿಂಗ್ ಏನೋ ಮಿಸ್ ಹೊಡಿತಾ ಇದೆ ಇಲ್ಲಿ. ಶಂಭುಲಿಂಗ, ಹಾ. ಏನ್ ನಡೀತದೆ ನಿಮ್ ತಲೆಯಲ್ಲಿ? ಅಲ್ಲ, ಈ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ? ಎಷ್ಟ್ ಜನ ಇದಾರೆ ಅಂತ ತಿಳ್ಕೊಂಡು ನೀವೇನ್ ಮಾಡ್ತೀರಾ? ಹಲೋ ಹಲೋ. ಆಪತ್ತು ಬಂದವ. ಫಸ್ಟ್ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲೆ ನಿನಗಿದೆ. ರೀ ಆಪತ್ತು ಬಾಂಧವ, ನಾನು ನೆಮ್ಮದಿಗೆ ಆಪತ್ತು ಅಂದ್ಬಿಟ್ರಲ್ರಿ. ಯಾಕೆ ಸರ್, ಏನಾಯ್ತು? ಇದು ಮನೆ ಅಲ್ರಿ, ಪಿ ಜಿನಾ ಸರ್? ಥೂ, ಇದು ಪಿ ಜಿ ಅಲ್ಲ, ರಣರಂಗ. ಎಷ್ಟು ಜನ ಇದ್ದಾರೆ ಗೊತ್ತೇನ್ರಿ ಈ ಮನೇಲಿ? ಎಷ್ಟು ಜನ ಆದರೂ ಇರಲಿ ಬಿಡಿ ಸರ್, ಊಟ ತಿಂಡಿ ಫ್ರೀ ಕೊಡ್ತೀರಲ್ಲ, ಸುಮ್ಮನೆ ಇದ್ಬಿಡಿ. ಆ ಮನೆ ಊಟ ತಿಂದರೆ 6 ದಿನ ಬರೋ ಮನುಷ್ಯ 3 ದಿನಕ್ಕೆ ಗೋಟ ಕಂದ್ಬಿಡ್ತಾನೆ. ಯಾಕೆ ಸರ್, ಟೇಸ್ಟ್ ಇಲ್ವಾ? ನಿಮ್ಮ ಟೇಸ್ಟ್ ಮನೆ ಹಾಳಾಗೋಗ. 50 ಗ್ರಾಮ್ ಅನ್ನ, 25 ಗ್ರಾಮ್ ಸಾಂಬಾರು ಹಾಕ್ತಾರೆ ರೀ. ಇಲ್ಲಿರೋರ ಮೇಲೆ ನನಗೆ ಯಾಕೋ ಡೌಟ್ ಇದೆ ರೀ. ಈಗ ನಾನು ಅರ್ಜೆಂಟಾಗಿ ಒಂದು ಮನೆ ನೋಡಬೇಕು. ನಾನು ಬರ್ತೀನಿ ರೀ ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಬೇರೆ ಕಡೆ ಮನೆ ಮಾಡ್ಕೊಡ್ತೀನಿ. ಹಾಂ, ಆಯ್ತಾಯ್ತು, ಬೇಗ ಬನ್ನಿ. ತುಂಬ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಲ್ವ ಈ ಜನಗಳ ಜೊತೆ. ಮನುಷ್ಯರಿಗೆ ವಯಸ್ಸಾಗ್ತಾ ಆಗ್ತಾ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ಏನಂದ್ರೆ ಅದು ಆ ಕಡೆಗೆ ಹೋದಾಗ ಹೌದು. ಮಗ ಅಲ್ಲಿ ನೋಡು, ಯಾವನು ಗೋಡೆ ಹತ್ರ ನಿಂತ್ಕೊಂಡು ನಮ್ಮ ಡೌಗಳಿಗೆ ಸ್ಕೆಚ್ ಆಗ್ತಾ ಇದ್ದಾನೆ. ಬಾರೋ, ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡೋಣ. ನಡಿ ಮಗ. ಲೇ, ಬೇಡ ಇರೋ, ಅವನೇನು ಮಾಡ್ತಾನೆ ಅಂತ ಫಸ್ಟ್ ನೋಡೋಣ. ಏನಮ್ಮ, ಏನೇ ನಿಂತ್ಕೊಂಡ ಯೋಚನೆ ಮಾಡ್ತಿದ್ದೀರಾ? ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸು ನನಗಿಲ್ಲ. 3 ಜನ ಬಂದರು ಅಂದರೆ ಈ ಮನೇಲಿ 6 ಜನ ಇದ್ದಾರಾ? ಯಾರೋ ನೀನು ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ನೀನು ಯಾರೋ? ನಮ್ಮನೆ ಕಾಂಪೌಂಡ್ ಹತ್ರ ನಿಂತ್ಕೊಂಡು ನನ್ನ ಯಾರಂತಿದ್ಯಾ? ಎಷ್ಟು ಜನ ಇದ್ದೀರಿ ಈ ಮನೆಯಲ್ಲಿ? ಎಕ್ಸ್ಪೀರಿಯನ್ಸ್ ಕಮ್ಮಿ ಇರೋ ಹತ್ರ ನಾನು ಮಾತಾಡಲ್ಲ. ನೀನು ಹೀಗೆ ನೋಡ್ತಾ ಇರೋ, ನೀವು ಹೀಗೆ ನೋಡ್ತಾ ಇರಿ. ಏನೇ ಇಷ್ಟು ಲೇಟ್ ಆಗೋಯ್ತು? ಏನು ಮೇನ್ ರೋಡ್ ಅಲ್ವಾ? ಬಾ ಹೋಗೋಣ. ಅಲ್ಲ, ಹಲೋ ಹಲೋ, 1 ನಿಮಿಷ ನಿಂತ್ಕೊಳ್ಳಿ. ಏನಾಗ್ಬೇಕಾಗಿತ್ತು? ಮಗ ನಿಲ್ಸೇ ಬಿಟ್ನಲ್ಲೋ. ಅವನೇನು ಮಾಡ್ತಾನೆ ಅಂತ ನೋಡೋಣ ಇರೋ. ನೀವು ಆ ಮನೆಯಲ್ಲಿ ಇದ್ದಾರಲ್ಲ, ಯಾರ್ಯಾರು ಇದ್ದಾರಾ? ನಿಮ್ಗೆ ಯಾಕೆ ಅದೆಲ್ಲ? ನಾವ್ ಎಷ್ಟು ಜನ ಆದ್ರೂ ಇರ್ತೀವಪ್ಪ. ಅದು ನನ್ನ ಮನೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಲೂಸಾ ನೀವು? ಆ ಮನೆ ಮ್ಯಾಗಿ ಮತ್ತು ಪ್ರಿಯಾದು. ನೀವೇನೋ ಆಗ್ಬೇಕು ಅವ್ರಿಗೆ. ಸೊಸೇಂದ್ರ ಆಗ್ಬೇಕು. ಯಾರೋ ನೀವೆಲ್ಲ? ನೀನ್ ಯಾರದನ್ನ ಕೇಳಕ್ಕೆ? ನಮ್ಮನ್ನೇ ಯಾರು ಅಂತ ಕೇಳ್ತೀಯಾ? ನಮ್ಮ ಡೌಗಳನ್ನೇ ಡೌಮ್ ಹಾಕ್ತೀಯಾ? ಮಗ ವಾಂಚೆ ಅವನ್ಗೆ ಲೇ ಹಾಕೋ ನನ್ನ ಮಗನೇ.
ಅಣ್ಣ ಮೇಲ್ಗಡೆ ಯಾರು ಇದ್ದಾರಾ? ಮೇಲ್ಗಡೆ ಯಾರು ಇಲ್ಲಪ್ಪ, ಒಳಗಡೆ ಒಳಗಡೆ ಯಾರು ಇಲ್ಲ ಅಣ್ಣ. ಇಷ್ಟ ದಿವಸ ಮಗ ಮಗ ಅನ್ಕೊಂಡು ಐಸ್ ಹಾಕಿ ಎಲ್ಲ ನೈಸ್ ಮಾಡಿ ಎಲ್ಲ ತಗೊಂಡೋಗ್ಬಿಟ್ರಣ. ಅವ್ರಿಗೆ ಬೇರೆ ಯಾರಾದ್ರೂ ರಿಲೇಟಿವ್ ಇದಾರ? ಇಲ್ಲ ಅಣ್ಣ. ಯಾಕೆ ಸರ್ ಏನಾಯ್ತು? ರೀ ನೀವು ಮಾಡಿದ ಕೆಲಸ ನೋಡ್ರಿ, ಈ ಮನೆ ಓನರ್ ಅಂತ ಇದ್ರಲ್ಲ ಅವ್ರು ಓನರೇ ಅಲ್ಲಂತೆ. ಇಲ್ಲೇ ಇದಾರಲ್ಲ ಸರ್ ಓನರ್ ಮಗ. ರೇ ಯಾನನ್ ಮಗ ಹೇಳಿದ್ ನಾನು ಅವ್ರ ಮಗ ಅಂತ ಮುಂಡ ಮಜ್ದ. ನೀನ್ ಅಲ್ವೇನಪ್ಪ ಗೇಟ್ ಹತ್ರ ನಿಂತ್ಕೊಂಡು ಬರ್ರಿ ಬರ್ರಿ ಅಂತ ಮನೆ ಖಾಲಿ ಇದೆ ಅಂತ ಕರಿತಾ ಇದ್ದಿದ್ದು? ಹೌದು ನಾನೇ. ನೀನ್ ಬಾಡಿಗೆ ಕೇಳ್ಬಾರ್ದಂದ್ರೆ ಯಾವ್ದೋ ಗಿರಾಕಿ ಕರ್ಕೊಂಡ್ ಬಂದ್ರು, ಅದಕ್ಕೆ ನಿಮ್ನ ತಗ್ಲಾಕಿದ್ದು. ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಈ ಥರ ಅನುಭವ ಆಗಿರಲಿಲ್ಲ. ನೀವು ಮಾತಾಡಿ. ಏನು ಓನರ್ ಓಡೋದ್ರ? ರೀ ಅವ್ರು ಓನರೇ ಅಲ್ವಂತೆ, ಅವ್ರ ಮನೆಗೆ ಬಾಡಿಗೆ ತಗೊಂಡು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ಜೀವನ ನಡೆಸ್ತಿದಾರಂತೆ. ನನ್ನ ಬ್ಯಾಗು ಹೋಯ್ತು, ನನ್ನ ದುಡ್ಡು ಹೋಯ್ತು. ನಮ್ಮ ಕೈಲಿ ಸಿಗ್ಬೇಕಾಗಿತ್ತು ಅವರು, ಸರಿಯಾಗಿ ಮಾಡ್ತಿದ್ದೆ. ನಾವು ಮೊನ್ನೆ ರಾತ್ರಿ ಇಲ್ಲೇ ಇದ್ವಲ್ಲ, ಅವ್ರು ಕಾಣಿಸ್ಲೇ ಇಲ್ಲ. ಹಾಗಾದ್ರೆ ಮೊನ್ನೆ ಬೆಳಿಗ್ಗೆ ನಾನು ನಿಮ್ಮನ್ನು ನೋಡಿದ್ ನಿಜ? ಅಯ್ಯೋ ಅದನ್ನ ಬಿಡಿ, ಅವ್ರನ್ನ ಹೇಗೆ ಹಿಡಿಯೋದು? ಯಾರನ್ನ ಹಿಡಿತೀರಾ ನೀವು? ಯಾರನ್ನ ಹಿಡಿತೀರಾ ನೀವು? ಈ ಮನೆಯ ಓನರ್, ನಿಜವಾದ ಓನರ್ ನಾನೇ. ಪಾಪ ಕಷ್ಟ ಅಂತ ಬಂದ್ರು, ಅಯ್ಯೋ ಪಾಪ ಅಂತ ಮನೆ ಕೊಟ್ರೆ ಅವ್ರು ಹುಡುಗನ್ ಬಿಟ್ಟು ನನಗೆ ಹೊಡಿಸ್ತಾರ? ಬೇಕಿದ್ರೆ ಹುಡುಗಿರ್ನ ಕೇಳಿ. ಅಯ್ಯೋ ಅದೆಲ್ಲ ಬಿಡಿ ಸರ್, ಈಗ ನಮ್ಮೆಲ್ಲ ವಸ್ತುಗಳನ್ನ ತಗೊಂಡು ಓಡೋಗಿದ್ದಾರೆ ಅವರು. ಓಡೋದ್ರ? ಎಲ್ಲಿ ಓಡೋದ್ರು? ಯಾವನಿಗೆ ಗೊತ್ತು, ನನ್ನೇ ಬಿಟ್ಟು ಹೊರಗ್ಬಿಟ್ಟವಳೆ.